ಹಾಯ್ ಫ್ರೆಂಡ್ಸ್, ಇದ್ದಕ್ಕಿದ್ದಾಗೆ ಲೈವ್ ಬಂದಿದ್ದೇನೆ. ಕಾರಣ ಕೆರೆ ಏರಿ ಮೇಲೆ ಸಾಂಗ್ 4 ಸಾಂಗ್ ಬಿಟ್ವಿ. 4 ನಿಮ್ಮೆಲ್ರಿಗೂ ಇಷ್ಟ ಆಯಿತು. ಆ್ಯಂಡ್ ಕೆರೆ ಏರಿ ಮೇಲೆ ಸಾಂಗನ್ನು ಮೊನ್ನೆ ಬಿಟ್ವಿ. ಅದು ಭಾಳ ನೀವೆಲ್ಲ ತುಂಬಾ ಇಷ್ಟಪಟ್ಟಿದ್ದೀರ. ಅದು ನನಗೆ ಭಾಳ ಖುಷಿ ಆಯಿತು, ಮನಸ್ಸು ತಡೆಯೋಕ್ಕಾಗಲಿಲ್ಲ. ಸೊ ಈಗ ತಾನೇ ಮನೆಗೆ ಬಂದು ಕೂತ್ಕೊಂಡಿದ್ದೆ. ಫ್ರೀಯಾಗಿದ್ದಾಗ ಮನೇಲಿ ಕೂತ್ಕೊಂಡು ಅಭ್ಯಾಸ ನನಗೆ. ಮನೇಲಿ ಇರಬೇಕು ಅನಿಸ್ತಾ ಇರುತ್ತೆ. ಫ್ರೀಯಾಗಿದ್ದಾಗ ಮನೇಲಿ ಕೂತ್ಕೊಳ್ಳೋಣ, ಆರಾಮಾಗಿ ಏನಾದರೂ ಓದೋಣ, ಪಿಕ್ಚರ್ ನೋಡೋಣ, ಇಲ್ಲ ಮಕ್ಕಳ ಜೊತೆ ಆಟ ಆಡ್ಕೊಂಡು ಕೂತ್ಕೊಳ್ಳೋಣ. ಮನೇಲಿರೋಕ್ಕೆ ಭಾಳ ಇಷ್ಟಪಡ್ತೀನಿ ನಾನು ಯಾವಾಗಲೂ, ಅದು ಫ್ರೀಯಾಗಿದ್ದಾಗ. ಇಲ್ಲ ಶೂಟಿಂಗು ಅದು ಇದು ಕೆಲಸ ಇರುತ್ತೆ, ಅಲ್ಲಿಗೆ ಹೋಗ್ಬರ್ತೀನಿ. ಸೊ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಕೆರೆ ಏರಿ ಮೇಲೆ ಸಾಂಗ್ನ ನೋಡಿದೆ, ಭಾಳ ಒಳ್ಳೆ ರಿವ್ಯೂಸ್ ಇತ್ತು. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಣ ಅಂತ ಹೇಳಿ ನಾನು ಕೂತ್ಕೊಂಡೆ. ಫಸ್ಟು ಸಾಂಗ್ ಬಿಟ್ವಿ, ಅದು ಒಡಿ 9 ಭಾಳ ಹಿಟ್ ಮಾಡಿದ್ರಿ. ಆಮೇಲೆ ರೂಪಸಿ ಬಿಟ್ವಿ, ಆಮೇಲೆ ಇದನ್ನು ನಿನ್ನ ಸ್ನೇಹದಿಂದ ಸಾಂಗ್ನ ಬಿಟ್ವಿ. ಆಮೇಲೆ ಈಗ ನಮ್ಮ ಕೆರೆ ಏರಿ ಮೇಲೆ ಸಾಂಗ್ನ ಬಿಟ್ವಿ. ಇದಿಷ್ಟು ಸಾಂಗನ್ನು ನೀವು ತುಂಬಾ ಇಷ್ಟಪಟ್ಟಿದ್ದೀರ. ಬೆಂಗಳೂರಲ್ಲಿ ಸ್ವಲ್ಪ ಕೆರೆ ಕಮ್ಮಿ, ಅದಕ್ಕೆ ನಮ್ಮ ಸ್ವಿಮ್ಮಿಂಗ್ ಪೂಲ್ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಸ್ವಿಮ್ಮಿಂಗ್ ಪೂಲ್ ಏರಿ ಮೇಲೆ ಅಂತ ಹಾಡ್ಬೋದು ನಾವೀಗ. ಭಾಳ ಖುಷಿಯಾಗುತ್ತೆ. ಒಂದು ಆಡಿಯೋ ಈ ಮಟ್ಟದ ಒಂದು ಹಿಟ್ಟಾದಾಗ ಖುಷಿಯಾಗುತ್ತೆ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್, ಅಂದರೆ ಹರಿಕೃಷ್ಣ ಅವರು. ಬನ್ನಿ ನಮ್ಮ ಚಮಕ್ ಡೈರೆಕ್ಟ್ರು ಸುನಿ ಇಲ್ಲಿ ಬಂದಿದ್ದಾರೆ ಈಗ. ಹಾಯ್ ರಿಷಿ, ಕಮ್ ರಿಷಿ. ನಮ್ಮ ಅಲ್ಮೇಲಮ್ಮ, ಆಪ್ರೇಷನ್ ಅಲ್ಮೇಲಮ್ಮ ರಿಷಿನೂ ಬಂದಿದ್ದಾರೆ ಇಲ್ಲಿಗೆ. ನೈಸ್ ಫಿಲ್ಮ್. ಹಾಯ್ ಸರ್. ನಾನು ಕೆರೆ ಏರಿ ಮೇಲೆ ಹಿಟ್ ಆಯ್ತಲ್ಲ ಅಂತ ಮಾತಾಡ್ಕೊಂಡು ಕೂತ್ಕೊಂಡಿರ್ತೀನ. ತುಂಬ ಚೆನ್ನಾಗಿದೆ ಸಾಂಗ್. ಥ್ಯಾಂಕ್ ಯು. ಸೊ ಕೂತ್ಕೊಳ್ಳಿ ರಿಷಿ, ಕೂತ್ಕೊಳ್ಳಿ. ಸೊ ಥ್ಯಾಂಕ್ ಯು. ಇನ್ನೂ ಭಾಳ ಮಾತಾಡೋದು ಇದಕ್ಕೆ ಬಂದಿದ್ದಾರೆ. ಸೊ ಮಾತು ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀನಿ ಈಗ. ಸೊ ಎಲ್ರಿಗೂ ಸಲೀಂ ಬಾದ್ಶಾ, ಮನೋಜ್ ಬಾದ್ಶಾ, ಕಾರ್ತಿಕ್, ನಾನು ಲೈವ್ ಬಂದಾಗೆಲ್ಲ ಬರ್ತೀಯ, ನಮಸ್ಕಾರ ಹೇಳ್ತೇನೆ. ನಿನಗೂ ನಮಸ್ಕಾರ. ವೀರಭದ್ರೇಗೌಡ, ನವೀನ್, ಡಾರ್ಲಿಂಗ್ ಸಂತೋಷ್. ಏನಮ್ಮ ಡಾರ್ಲಿಂಗ್ ಅಂತ ಇಟ್ಕೊಂಡಿದ್ದೆ? ಸೊ ಕರಿಯವರೆಲ್ಲ ಡಾರ್ಲಿಂಗ್ ಅಂತ ಕರೀಲಿ ಅಂತನಾ? ವೆರಿ ಗುಡ್. ಕಿರಣ್ ಆ್ಯಂಡ್ ಪ್ರತಿಭಾ, ಸೂಪರ್ಬ್, ಥ್ಯಾಂಕ್ ಯು. ಶಿವಕುಮಾರ್, ಮನೋಜ್, ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕೆರೆ ಏರಿ ಮೇಲೆ ಸಾಂಗಲ್ಲಿ ಯಾವ ಲೈನು ನಿಮ್ಗೆ ಇಷ್ಟ ಆಯಿತು? ರೂಪಸಿಲಿ ಯಾವ ಲೈನು ನಿಮಗೆ ಇಷ್ಟ ಆಯಿತು? ನನ್ನನ್ನು ಫೇಸ್ಬುಕ್ಕಲ್ಲಿ ಇಲ್ಲಾಂದರೆ ಟ್ವಿಟ್ಟರಲ್ಲಿ ಟ್ಯಾಗ್ ಮಾಡಿ, ಅದಕ್ಕೆ ನಾನು ನನ್ನ ಆನ್ಸರ್ನ ಕೊಡ್ತೀನಿ. ನೀವು ಇದನ್ನು ಮಾಡಿದ್ರೆ ನನ್ನ ಫೇವ್ರೇಟ್ ಲೈನ್ ಯಾವುದು? ಓಕೆ, ಫಸ್ಟು ನಾನು ಕೆರೆ ಏರಿ ಮೇಲೆ ಸಾಂಗ್ ಹೇಳ್ತೀನಿ. ಈ ಕೆರೆ ಏರಿ ಮೇಲೆ ನನ್ನ ಫೇವ್ರೇಟ್ ಲೈನ್ ಯಾವುದು ಅಂತ ಹೇಳ್ತೀನಿ. ಸೊ ಒನ್ ಡೇ ಟೈಮ್ ನಿಮ್ಮೆಲ್ರಿಗೂ. ಸೊ ಕೆರೆ ಏರಿ ಮೇಲೆ ಯಾವ ಲೈನು ನಿಮ್ಗೆ ತುಂಬ ಇಷ್ಟ ಆಯಿತು ನನಗೆ ಮೆಸೇಜ್ ಮಾಡಿ. ನನಗೆ ಇದು ರೂಪಸಿಲಿ ಬಡಪಾಯಿಗಳಿಗೆಲ್ಲ ಕನಸು ಇಂತವೆ ಅಂತ ಬರುತ್ತೆ, ಅದಿಷ್ಟ. ಸುನಿಗೆ ರೂಪಸಿಲಿ ಬಡಪಾಯಿ ಕನಸು ಇಷ್ಟ ಅಂತೆ. ನನಗೆ ರೂಪಸಿ ಸುಮ್ಮನೆ ಹೇಗಿರಲಿ ಅನ್ನೋದೇ ಇಷ್ಟ. ಯಾಕೆಂದರೆ ಸುಂದರವಾದ ಹುಡುಗಿ ಸಿಕ್ಕಿದ್ರೆ ಸುಮ್ಮನೆ ಇರೋಕ್ಕಾಗುತ್ತಾ ಅನ್ನೋದೇ ನನ್ನ ಪ್ರಶ್ನೆ. ಆಮೇಲೆ ನಮಗೆಲ್ಲ ಬೀಳೋ ಕನಸು ಸ್ವಲ್ಪ ಅದೇ ಥರ. ಸೊ ರೂಪಸಿಲಿ. ಆಮೇಲೆ ಇನ್ನೊಂದು ಲೈನ್ ಭಾಳ ಇಷ್ಟ, ತಮಾಷೆಗೂ ಕೈ ಚಾಚು ತಯಾರಾಗುವೆ ಅಂದರೆ ಅರ್ಥ ಏನು ಅಂತ ಜಯಂತ್ ಅವ್ರನ್ನು ಕೇಳಿದ್ದೆ. ತಮಾಷೆಗೆ ಕೈ ಚಾಚಿದ್ರೆ ತಯಾರಾಗುವೆ ಅಂದರೆ ಅರ್ಥ ಏನು ಸರ್? ಇಲ್ಲಿ ಊಟಕ್ಕೆ ಕರ್ಕೊಂಡು ಹೋಗಕ್ಕ, ಇಲ್ಲ ಟ್ರಿಪ್ ಕರ್ಕೊಂಡು ಹೋಗಕ್ಕ, ಇಲ್ಲ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗಕ್ಕ ಅಂತ ಕೇಳಿದೆ. ಜಯಂತಣ್ಣ ಇನ್ನೂ ಆನ್ಸರ್ ಮಾಡಿಲ್ಲ ನನಗೆ. ಸೊ ರೂಪಸಿಲಿ ಹೇಳ್ಬಿಟ್ಟಿದ್ದೀನಿ ಯಾವ್ದು ಇಷ್ಟ ಅಂತ. ಕೆರೆ ಏರಿ ಮೇಲೆ ನಿಮ್ಗೆ ಯಾವ ಲೈನ್ ಇಷ್ಟ ನನಗೆ ಟ್ವೀಟ್ ಮಾಡಿ. ಆಮೇಲೆ ಭಟ್ರು ಸರ್ಗೆ ಇಂಡಿಯಾ ವರ್ಲ್ಡ್ ಕಪ್ ಅಲ್ಲಿ 9 ರನ್ನಿಂದ ಸೋರುತ್ತೆ ತಗೋತಿತ್ತು, ಅದಕ್ಕೆ ಮೊದಲೇ ಓಡಿ 9 ಹೇಳ್ಕೊಂಡ್ಬಂದಿದ್ರ.
ಅದೊಂದು ಬೇಜಾರಾಯ್ತು ನನಗೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ನಮ್ಮ ಇಂಡಿಯನ್ ಟೀಮ್ ವಿಮೆನ್ಸ್ ಟೀಮ್ ಫೈನಲ್ಗೆ ಬಂದು ಅಷ್ಟು ಚೆನ್ನಾಗಿ ಆಡಿದ್ದು. ಆ್ಯಂಡ್ ಸುನಿ ಚೆನ್ನಾಗಿ ಕನೆಕ್ಟ್ ಮಾಡಿದ್ರೆ ಈಗ ಹೊಡಿ ಒಂಬತ್ತು ಅನ್ನೋ ಸಾಂಗಿಗೂ ಫೈನಲ್ಗೂ ತುಂಬ ಚೆನ್ನಾಗೈತೆ. ಸೊ ಬಟ್ ಅವಾಗಲೇ ಅಂದ್ಬಿಟ್ರಲ್ಲ ಹೊಡಿ 9 ಕಾಲಕ್ಕೆ ಹೊಡಿ 9 ಸೋತಿರ್ಬೋದು, ಆದ್ರೆ ನಮ್ಮ ಹೃದಯ ಗೆದ್ದಿದ್ದಾರೆ ಅವರು. ಅದೊಂದು ಖುಷಿ ನನಗೆ, ಭಾಳ ಖುಷಿ. ಆ್ಯಂಡ್ ಅಲ್ಮೇಲಮ್ಮ ಚಿತ್ರದ ನಿರ್ದೇಶಕರು. ಆ್ಯಂಡ್ ನಾನು ಅಲ್ಮೇಲಮ್ಮ ನೋಡಿದೆ ರಿಷಿ. ಓಕೆ ಬನ್ನಿ ರಿಷಿ ಇಲ್ಲ. ಓಕೆ, ನಾನು ಅಲ್ಮೇಲಮ್ಮ ನೋಡಿದೆ, ನನಗೆ ಭಾಳ ಇಷ್ಟ ಆಯಿತು ಇವ್ರ ಪರ್ಫಾರ್ಮೆನ್ಸ್, ಶ್ರದ್ಧಾ ಅವ್ರ ಪರ್ಫಾರ್ಮೆನ್ಸ್. ಆಮೇಲೆ ಅವನು ಯಾರೋ ಒಬ್ಬ ಬರ್ತಾನಲ್ಲ ಸುನಿ, ಯಾರು ಹೇಳ ಹೇಳಂಗಿಲ್ಲ ಬಿಡಂಗಿಲ್ಲ. ಅದೊಂದು ಅವನೊಬ್ಬ. ಆಮೇಲೆ ಅವನು ಓದ್ತಾನಲ್ಲ, ನೋಡಕ್ಕಾದ್ರೂ ಹೋಗ್ಬೇಕು ನೀವು. ಆ ಲಿಪ್ ರೀಡರ್ ಕ್ಯಾರೆಕ್ಟರ್ ಬರುತ್ತೆ, ಅವ್ನು ಒಂದೇ ಸೀನ್ ಬರೋದು, ಬಟ್ ತುಂಬಾ ಜನ ಮಾಡಿದ್ದಾನೆ ಅವನು. ಬಂದ್ರೆ ಥಿಯೇಟರ್ ಎಲ್ಲ ಫುಲ್ಲು ನಂಗೆ ಖುಷಿ ಆಯ್ತು ಅವ್ನು ಮಾಡಿದ್ದು. ಅವನ ಸ್ಟಾರ್ಟಿಂಗ್ ಒಂಚೂರು ವಾಲ್ಯೂಮ್ ಸೊ ಅದೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಗೋ ಆ್ಯಂಡ್ ವಾಚ್ ಅಲ್ಮೇಲಮ್ಮ. ನಂಗೆ ಭಾಳ ಖುಷಿ ಕೊಡೋದಂದರೆ ಒಂದು ಸೆಟಲ್ಡ್ ಕಾಮಿಡಿ, ಅದ್ರ ಜೊತೆಲಿ ತುಂಬಾ ಥ್ರಿಲ್ ಕೊಡುತ್ತೆ ಪಿಕ್ಚರು ಅಲ್ಮೇಲಮ್ಮ ಪಿಕ್ಚರ್. ಆ್ಯಂಡ್ ರಿಷಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ರಿಯಲ್ ವೆರಿ ನೈಸ್. ಐ ಲೈಕ್. ನಾನು ಟ್ರೈಲರ್ ನೋಡ್ಬಿಟ್ಟೆ ಸುನಿಗೆ ಹೇಳಿದ್ದೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಅಲೋ ಸುನಿ, ತುಂಬಾ ಥ್ಯಾಂಕ್ಸ್ ಅಣ್ಣ. ಅಂದ್ರೆ ಒಬ್ಬ ಸ್ಟಾರ್ ಇನ್ನೊಬ್ಬ ಹೀರೋನ್ ಬೆಲೆ. ಯಾಕಂದ್ರೆ ನಾನು ಆಕ್ಚುಲಿ ಯದ್ವಾ ಟೈಮಿಂದ ನಿಮ್ ಕಾಮಿಡಿ ಫ್ಯಾನ್. ಅಯ್ಯಯ್ಯೋ, ಯದ್ವಾ ಟೈಮಿಂದ ನಾನು ನಿಮ್ ಕಾಮಿಡಿ ಫ್ಯಾನ್. ಥ್ಯಾಂಕ್ ಯು. ಈಗ ಲೈವ್ ಇದ್ದಿದ್ದು ನಂದು ಒಬ್ಬೊಂದು, ಬಟ್ ಎಲ್ಲ ಸೇರ್ಕೊಂಡಿದ್ದೀವಿ ಇಲ್ಲಿ. ಸೊ ಆಲ್ ದ ಬೆಸ್ಟ್ ಸುನಿ ಮತ್ತು ರಿಷಿ, ಇಡೀ ತಂಡಕ್ಕೆ. ತುಂಬ ಚೆನ್ನಾಗಿದೆ ಸಿನಿಮಾ. ಪ್ಲೀಸ್ ಡೋಂಟ್ ಮಿಸ್.